ಆಪ್ ಕಿ ಅದಾಲತ್ನಲ್ಲಿ ಸೂಪರ್ ಸ್ಟಾರ್ ಸನ್ನಿ ಡಿಯೋಲ್ ಅವರ ಮೇಲಿರುವ ಆರೋಪವೆಂದರೆ ಇವರಿಗೆ ತುಂಬಾನೇ ಅಹಂಕಾರ ಎಂಬುದು. ಸನಿ, ಈ ಮಾತು ನಿಜ ಅಲ್ವಾ? ಫಿಲ್ಮ್ ಥಿಯೇಟರ್ಗಳಲ್ಲಿ ಸಖತ್ತು ಹಿಟ್ ಆಯ್ತು, ಗದರ್ ದಂಗೆ ಎಬ್ಬಿಸ್ತು. ಮತ್ತೆ ಜನ ಹೇಳ್ತಾರೆ ಈ ಸಿನಿಮಾ ಹಿಟ್ ಆದಾಗಿಂದ ನಿಮ್ ಕಣ್ಣಿಗೆ ಯಾರು ಕಾಣಿಸೋದೇ ಇಲ್ಲ. ಯುವಕರಾಗಿರ್ಲಿ, ಸುಲ್ತಾನರಾಗಿರ್ಲಿ, ಪಠಾಣ್ರಾಗಿರ್ಲಿ, ಸಹೋದರರಾಗಿರ್ಲಿ, ಬರೀ ತಾರಾ ಸಿಂಗ್ ಮಹಾನ್ ಕಾಣ್ತಾರೆ. ತಾರಾ ಸಿಂಗ್, ಈ ಜನ ತಾರಾ ಸಿಂಗ್ ನ ಹೇಗೆ ಎತ್ಕೊಂಡಿದಾರೋ ಇದೆಲ್ಲ ಜನರ ಪ್ರೀತಿನೇ. ಆ ಕ್ಯಾರೆಕ್ಟರ್ ಹೇಗ್ ಆಗೋಯ್ತು ಅಂದ್ರೆ ಜನರ ಮನ್ಸಲ್ಲಿ ಕೂತ್ಬಿಟ್ಟಿದೆ. ಎಲ್ಲೇ ಹೋದ್ರು ತಾರಾ ಸಿಂಗ್ ಅಂತಾರೆ. ತುಂಬಾ ಚೆನ್ನಾಗನ್ಸುತ್ತೆ. ಪಾಕಿಸ್ತಾನದ ಜನ ಕೇಳ್ತಾ ಇದ್ದಾರೆ, ಇವನ್ ಯಾವ ತಾರಾ ಸಿಂಗ್ ಪಾಸ್ಪೋರ್ಟೇ ಇಲ್ಲದೆ ಬಂದಿದ್ದಾನಲ್ಲ ಅಂತ. ಕಳೆದ ಸಲ ಬಂದಾಗ ಇವನು ಬಂಬೂ ನೆಟ್ಟಿದ್ದ, ಆದ್ರೆ ಈ ಸಲ ಕಂಬನೇ ಕಿತ್ತಾಕ್ಬಿಟ್ಟ. ನೋಡಿ, ಈ ವಿಷಯಗಳಂತೂ ನಡೀತಾನೆ ಇರುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ. ಆದ್ರೆ ನಾನು ಯಾವಾಗ ಇಂಗ್ಲೆಂಡ್ಗೆ ಹೋಗ್ತೀನೋ, ಮೊನ್ನೆ ವಾಘಾ ಬಾರ್ಡರ್ ಅಲ್ಲೂ ಇದ್ದೆ. ಅಲ್ಲಿ ಅವಾಗ ಆ ಕಡೆ ಪಾಕಿಸ್ತಾನವ್ರು ಇದ್ರಲ್ವಾ, ನಾವ್ ಈ ಕಡೆ ನಿಂತಿದ್ವಿ. ನಾನ್ ನೋಡ್ತಾ ಇದ್ದೆ, ಅವರೆಲ್ಲ ಆ ಕಡೆಯಿಂದ ಹಾಯ್ ಅಂತ ಇದ್ರು, ಪ್ರೀತಿ ತೋರಿಸ್ತಾ ಇದ್ರು, ಫೋಟೋಸ್ ತಗೋತಾ ಇದ್ರು. ನಾನು ಕೆಲವು ದಿನ ಮುಂಚೆ ದುಬೈಯಲ್ಲಿ ಇದ್ದಾಗ ಎಷ್ಟು ಜನ ಬಂದು ಪ್ರೀತಿ ವ್ಯಕ್ತಪಡಿಸಿದ್ರು, ನನ್ನ ಅಪ್ಕೊಂಡ್ರು, ತುಂಬಾ ಪ್ರೀತಿಯಿಂದ ಮಾತಾಡ್ಸಿದ್ರು. ಅಂದ್ರೆ ಅಲ್ಲಿ ನಮ್ನ ಪ್ರೀತಿ ಮಾಡಲ್ಲ ಅವರು ಅಂತ ಅರ್ಥ ಅಲ್ಲ. ನೋಡಿ, ನಾವು ಕಲಾವಿದ್ರು ಎಲ್ಲರಿಗೋಸ್ಕರ ಇರ್ತಾರೆ. ಕೆಲವು ಸಿನಿಮಾಗಳು ಆಗ್ತವೆ, ನಾವು ಕ್ಯಾರೆಕ್ಟರ್ಗಳನ್ನ ನಿಭಾಯಿಸ್ಬೇಕಾಗತ್ತೆ. ಅಂಡ್ ಯಾವಾಗ್ಲೂ ಒಬ್ಬ ಹೀರೋ ಇರ್ತಾನೆ, ಒಬ್ಬ ವಿಲನ್ ಇರ್ತಾನೆ. ಆದ್ರೆ ನಾವ್ ಯಾರ ವಿರುದ್ಧವಾಗೂ ಹೋಗಲ್ಲ ಅಲ್ವಾ. ಮತ್ತೆ ತಾರಾ ಸಿಂಗ್ ಎಂತ ಕ್ಯಾರೆಕ್ಟರ್ ಅಂದ್ರೆ, ಅವನು ಪಾಕಿಸ್ತಾನಲ್ಲೂ ಇರೋಕ್ ತಯಾರಾಗಿದ್ದಾನೆ, ಭಾರತದಲ್ಲೂ ಇರೋಕ್ ತಯಾರಾಗಿದ್ದಾನೆ. ತನ್ನ ಫ್ಯಾಮಿಲಿನ ಎಲ್ಲಿ ಇರೋಕ್ ಬಿಡ್ತಾರೋ ಅಲ್ಲಿ ಇರೋಕ್ ತಯಾರಾಗಿದ್ದಾನೆ. ಅವನಿಗೆ ಬರೀ ತನ್ನ ಪರಿವಾರ ಬೇಕು ಅಷ್ಟೇ. ಸಾಕಷ್ಟು ಇಂಟ್ರೆಸ್ಟಿಂಗ್ ಕಮೆಂಟ್ಗಳು ಓದೋದಕ್ಕೆ ಸಿಕ್ಕಿದೆ. ಪಾಕಿಸ್ತಾನದಿಂದ ಯಾರೋ ಒಬ್ರು ಬರ್ದಿದ್ದಾರೆ, 22 ವರ್ಷಗಳ ಹಿಂದೆ ಪಂಪನ್ನ ಕಿತ್ತಾಕಿದ್ರು, ನಮಗೆ ನೀರು ಬರೋದು ನಿಂತೋಗಿತ್ತು. ಈಗ ಕಂಬ ಕಿತ್ತಾಕಿರೋದ್ರಿಂದ ಕರೆಂಟು ಕೂಡ ಹೊರಟೋಗಿದೆ. ನೋಡಿ, ಇವೆಲ್ಲ ಜನರ ಕಮೆಂಟ್ಸ್, ನಾನು ಏನು ಮಾಡಕ್ಕಾಗಲ್ಲ. ನಾನಂತೂ ಹಾಗೆಲ್ಲ ಏನು ಮಾಡಿಲ್ವಲ್ಲ. ಮತ್ತೆ ಇನ್ನೊಬ್ರು ಯಾರೋ ಬರ್ದಿದ್ದಾರೆ, ಪಾಕಿಸ್ತಾನದ ಸುತ್ತಿಗೆ ತಗೊಂಡು ಪಾಕಿಸ್ತಾನದ ಸೈನ್ಯದವ್ರನ್ನೇ ಹೆದರಿಸ್ಬಿಟ್ರಿ ಅಂತ. ನೋಡಿ, ವಿಷಯ ಹಾಗಲ್ಲ. ಅದೊಂದ್ ಕ್ಯಾರೆಕ್ಟರ್ ಆಗಿತ್ತು. ಮಗನ ಕರ್ಕೊಂಡು ಹೋಗಕ್ ಬಂದಿದ್ದ ಒಬ್ಬ ತಂದೆ. ತಾರಾ ಸಿಂಗ್ ತನ್ನ ಪರಿವಾರಕ್ಕೋಸ್ಕರ ಬಂದಾಗ ಅವನ್ನ ಯಾರು ತಡಿಯಕ್ ಆಗೋದಿಲ್ವಲ್ಲ. ತಾರಾ ಸಿಂಗ್ ನ ಯಾರು ತಡಿಯಕ್ಕಾಗಲ್ಲ. ಒಂದು ಸೀನನ್ನ ಎಲ್ರು ನೋಡಿದ್ದಾರೆ. ಟ್ಯಾಂಕ್ ಮೇಲೆ ಹತ್ತಿರ್ತೀರಾ, ಮತ್ತೆ ಪಾಕಿಸ್ತಾನ ಟ್ಯಾಂಕ್ ಅಲ್ಲಿ ಆ ಟ್ಯಾಂಕ್ ಒಳಗಡೆ ಹಾರಿ ನೀವು ಗ್ರೆನೇಡ್ ಗಳನ್ನ ಹಾಕಿ ಮತ್ತೆ ನೀವು ನಿಮ್ಮ ಟ್ಯಾಂಕ್ಗೆ ವಾಪಸ್ ಬರ್ತೀರಾ. ನೋಡಿ, ನಮ್ ತಾರಾ ಸಿಂಗ್ ಏನಿದಾನಲ್ಲ, ಕಾಮಿಕ್ ಬುಕ್ಸ್ ಅಲ್ಲಿ, ಮಕ್ಕಳ ಬುಕ್ಸ್ ಅಲ್ಲಿ ಏನ್ ಹೀರೋಗಳು ಇರ್ತಾರಲ್ಲ, ಆ ತರ ಒಬ್ಬ ಹೀರೋ ನಮ್ಮ ತಾರಾ ಸಿಂಗ್. ಮತ್ತೆ ಇನ್ನು ಹೇಳ್ಬೇಕಂದ್ರೆ ಎಲ್ಲಾ ಸೂಪರ್ ಹೀರೋಸ್ಗಿಂತ ನಮ್ಮ ತಾರಾ ಸಿಂಗ್ ಸ್ಟ್ರಾಂಗ್. ಯಾಕಂದ್ರೆ ಅವನ್ ಪರಿವಾರದ ಜೊತೆ ಇದ್ದಾನೆ. ಅವ್ನ್ ವೀಕ್ನೆಸ್ ಏನಿದೆ ಪರಿವಾರ, ಅದೇ ಅವನ ಸ್ಟ್ರೆಂತ್. ಅವ್ನ್ ಸಿಕ್ಕಾಕೊಂಡಾಗ ಅವನ್ ಒಳಗಡೆ ದೇವ್ರು ಬಂದ್ಬಿಡ್ತಾನೆ. ಇನ್ನು ದೇವ್ರು ಬಂದಿದ ತಕ್ಷಣ ದೇವ್ರನ್ನ ಯಾರು ತಡಿಯಕ್ಕಾಗತ್ತೆ ಹೇಳಿ, ನೀವು ನೋಡೋಣ. ಸನಿ, ಈ ಮಾತು ನಿಜನಾ? ಈ ಸಿನಿಮಾ ಮಾಡೋದಕ್ಕೆ ಸಾಕಷ್ಟು ಶ್ರಮನ ಹಾಕಿದೀರಾ. ಯಾಕಂದ್ರೆ ಈ ಎಲ್ಲ ಸೀನ್ಸ್ ಗಳೆಲ್ಲ ಏನಿತ್ತಲ್ಲ, ಅದು ರಿಯಲ್ ಟೈಮ್ ಅಲ್ಲಿ ಇತ್ತು. ಮತ್ತೆ ಗ್ರಾಫಿಕ್ ಎಫೆಕ್ಟ್ಸ್ ನ ಇದರಲ್ಲಿ ಬಳಸ್ಕೊಂಡಿಲ್ಲ ನೀವು. ನಾನು ಎಷ್ಟು ಸಿನಿಮಾಗಳೆಲ್ಲ ಮಾಡಿದೀನೋ, ನಾವು ಸ್ಪೆಷಲ್ ಎಫೆಕ್ಟ್ ಜಾಸ್ತಿ ಯೂಸ್ ಮಾಡೋದಿಲ್ಲ. ಅಂದ್ರೆ ಎಲ್ಲೆಲ್ಲಿ ಅವುಗಳನ್ನ ಬಳಸಬೇಕಾಗುತ್ತೋ ನಾವು ಎಲ್ಲ ಆನ್ ಲೊಕೇಶನ್ ಅಲ್ಲೇ ಮಾಡ್ತೀವಿ. ಆದಷ್ಟು ತುಂಬಾ ಕೇರ್ಫುಲ್ ಆಗಿ ಮಾಡ್ತೀವಿ. ಆದಷ್ಟು ರಿಯಲ್ ಲೊಕೇಶನ್ಸ್ಗೆ ಹೋಗ್ತೀವಿ ನಾವು. ಆಬ್ವಿಯಸ್ಲಿ ಅಲ್ಲಿ ವಾತಾವರಣ ಮತ್ತೆ ಬೇರೆ ಬೇರೆ ತೊಂದರೆಗಳು ಏನಾಗುತ್ತಲ್ಲ. ಮತ್ತೆ ಈಗಿನ ದಿನಗಳಲ್ಲಿ ಎಲ್ಲರ ಹತ್ರ ಮೊಬೈಲ್ಗಳಿದೆ. ನಾವು ಅಲ್ಲಿ ಶೂಟಿಂಗ್ ಹೋದಾಗ ಕೆಲವರು ಫ್ಯಾನ್ ಸುಮ್ನೆ ಇರ್ತಿರ್ಲಿಲ್ಲ, ರೆಕಾರ್ಡ್ ಮಾಡ್ಬಿಡ್ತಾ ಇದ್ರು. ಸೊ ನಮ್ಗೆ ಒಂದು ಹೆದರಿಕೆ ಇರ್ತಾ ಇತ್ತು. ಯಾಕಂದ್ರೆ ನಾವು ಅವಾಗಿನ್ನೂ ಶೂಟ್ ಮಾಡ್ತಾ ಇದ್ವಿ. ಬಟ್ ಸಿನಿಮಾ ರಿಲೀಸ್ ಆಗೋಕ್ 1 ವರ್ಷ ಆಗುತ್ತೆ. ಆದ್ರೆ ಇದರ ವಿಷಯ ಎಲ್ಲಾ ಕಡೆ ಹರಡ್ತಾ ಇದೆಯಲ್ಲ ಅಂತ. ಮತ್ತೆ ಇಂಥ ವಿಷಯಗಳನ್ನ ನಾವು ತಡಿಯಕ್ ಆಗ್ತಾ ಇರ್ಲಿಲ್ಲ. ಅಂಡ್ ಡೆಫಿನೆಟ್ಲಿ ನಾವು ಪ್ಲಾನ್ ಮಾಡ್ಕೊಂಡಿದ್ ಸೀಕ್ವೆನ್ಸಸ್ ಏನಿತ್ತಲ್ಲ, ಅದರಿಂದ ಹೆಲ್ತ್ ಪ್ರಾಬ್ಲಮ್ ಆಗ್ತಿತ್ತು, ಬೇರೆ ರೀತಿ ತೊಂದರೆ ಆಗ್ತಾ ಇತ್ತು, ತುಂಬಾ ಪ್ರಾಬ್ಲಮ್ ಆಗ್ತಾ ಇತ್ತು. ಟ್ಯಾಂಕ್ ಅನ್ನ ಬ್ಲಾಸ್ಟ್ ಮಾಡಿದ್ದು, ಗಾಡಿಗಳನ್ನ ಬ್ಲಾಸ್ಟ್ ಮಾಡಿದ್ದು, ಈ ಬ್ಲಾಸ್ಟ್ ಮಾಡಿದ್ದೆಲ್ಲ ಏನಿದೆಲ್ಲ, ಇದೆಲ್ಲ ನಿಜನಾ? ಅವೆಲ್ಲ ರಿಯಲ್ ಇದ್ವು ಅವೆಲ್ಲ. ಮತ್ತೆ ನಾನ್ ಕೇಳ್ಪಟ್ಟೆ, ನೀವು ನಿಮ್ಮ ಮಗನ್ನ ಕಾಪಾಡಕ್ ಹೋದಾಗ ಆಗ ಸಾಕಷ್ಟು ಧೂಳು ಮತ್ತೆ ಮಣ್ಣು ಹಾರ್ತಾ ಇತ್ತು. ಆ ಟೈಮಲ್ಲಿ ನಿಮ್ ಕಣ್ಣಲ್ಲಿ ಸಮಸ್ಯೆ ಇತ್ತು, ನಿಮ್ ಕಣ್ಣಿಗೆ ಆಪರೇಷನ್ ಕೂಡ ಆಗಿತ್ತು.
ಹೌದು ಸರ್, ಅವಾಗ ತೊಂದರೆ ಇತ್ತು ತುಂಬಾ ಕಣ್ಣಿಂದು. ಅಂದ್ರೆ ನಾನು ಅವಾಗಿನ್ನೂ ಆಪರೇಷನ್ ಮಾಡಿಸ್ಕೊಂಡು ಹೋಗಿದ್ದೆ. ಆದ್ರೆ ಅಲ್ಲಿ ತುಂಬಾ ಧೂಳಿತ್ತು. ಅಂದ್ರೆ ನಾನು ಮಾಡ್ಲೇಬೇಕಾಗಿತ್ತು. ನಂದೇನಂದ್ರೆ ನಂದು ಒಂದು ಹೊಲ್ಸ್ ಹ್ಯಾಬಿಟ್ ಇದೆ. ನಂದು ಮನೇಲಿ ತುಂಬಾ ಬೈತಾರೆ ಈ ವಿಷಯಕ್ಕೆ, ಹೇಳ್ತಾರೆ ಅವರು ಹುಷಾರಾಗಿರು ಅಂತ. ಮತ್ ನಾನು ತುಂಬಾ ಸಲ ಆಗಿದೆ ಈ ತರ. ನಾನು ನನ್ ಬಗ್ಗೆ ನಾನು ಕಾಳಜಿ ವಹಿಸೋದೇ ಇಲ್ಲ, ಕೆಲ್ಸದಲ್ಲಿ ಮುಳುಗೋಗ್ಬಿಡ್ತೀನಿ ನಾನು. ಯಾಕೆ ಮನುಷ್ಯ ಈ ತರ ಅಂತ ಗೊತ್ತಾಗಲ್ಲ. ಏನೇ ಧೂಳಿರ್ಲಿ ಏನೇ ಇರ್ಲಿ ಆ ಕೆಲ್ಸದಲ್ಲಿ ನುಗ್ಬಿಡ್ತೀನಿ ನಾನು. ನನ್ ಮಾತ್ಗೂ ಡ್ರಾಪ್ಸ್ ಹಾಕೋತಾ ಇದ್ದೆ, ಅಂದ್ರೆ ಎಲ್ಲಾದ್ರೂ ಗೊತ್ತಿಲ್ಲದೆ ಒಂದೋಗಿ ಇನ್ನೊಂದು ಆಗ್ಬಾರ್ದು ಅಂತ. ಬಟ್ ಎಲ್ಲ ಸರಿಯಾಗಿ ಆಯ್ತು, ಎಲ್ಲ ಚೆನ್ನಾಗಿ ನಡೀತು. ಯಾವ ಮಗುನ ನೀವು ಕಾಪಾಡೋದಿಕ್ಕೆ ಅಂತ ಹೋಗ್ತಿರಲ್ಲ, ಇದು ಅದೇ ಮಗುನ 22 ವರ್ಷಗಳ ಹಿಂದೆ ಗದರ್ನಲ್ಲಿ ಇದ್ದದ್ದು? ಹೌದು ಸರ್, ಹೌದು ಸರ್, ಅದೇ ಹುಡುಗನೇ. ಅದೇ ಹುಡುಗ ಸರ್. ಮತ್ತೆ ಸಿನಿಮಾದ ಡೈರೆಕ್ಟರ್ ನನಗೆ ಹೇಳ್ತಾ ಇದ್ರು, ಆ ಸಿನಿಮಾದಲ್ಲಿ ನಿಮ್ಮ ಮಗು ಏನಿದೆ ಆ ಮಗುನ ನೀವು ಹೇಗೆ ಅಡಾಪ್ಟ್ ಮಾಡ್ಕೊಂಡಿದ್ರಿ ಅಂದ್ರೆ ಅದು ನಿಮ್ಮ ಸ್ವಂತ ಮಗು ಅನ್ನೋ ಹಾಗೆ. ಆತರ ಅಲ್ಲ, ಆತರ ಅಲ್ಲ. ನಾನು ಅವ್ನು ನನ್ನ ಮಗ ಆದ್ರಿಂದ, ನಾನು ತಂದೆ ಪಾತ್ರ ಮಾಡ್ತಿರೋದ್ರಿಂದ ನಾನು ಯೂಶಲಿ ನಾನು ಯಾವ ಕ್ಯಾರೆಕ್ಟರ್ ಮಾಡ್ತಿರ್ತೀನೋ ಅದ್ರಲ್ಲಿ ಮುಳುಗ್ಬಿಡ್ತೀನಿ ನಾನು. ಸೊ ಆ ಒರಿಜಿನಲ್ ಫೀಲಿಂಗ್ಸ್ ಬರೋದು ತುಂಬಾ ಮುಖ್ಯ ಅಲ್ವಾ. ಸೊ ಆ ಹುಡುಗನಿಗೂ ನಾನು ಅದನ್ನೇ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಿ. ಅಂದ್ರೆ ನೀನು ನಿಜವಾಗ್ಲೂ ನಮ್ಮ ಸಂಬಂಧ ತಂದೆ ಮಗನ ಸಂಬಂಧನೇ ಅನ್ಕೋ ಅಂತ. ಅದೇನು ಅಂದ್ರೆ ಈ ತರ ಮಾಡೋದ್ರಿಂದ ಸ್ಕ್ರೀನ್ ಮೇಲೆ ಚೆನ್ನಾಗಿ ಕಾಣಿಸುತ್ತೆ, ಎಕ್ಸ್ಪ್ರೆಷನ್ಸ್ ಎಲ್ಲ ಸರಿಯಾಗಿ ಬರುತ್ತೆ. ಮತ್ತೆ ನನಗೆ ನೆನಪಿದೆ, ನಾವು ಗದರ್ ಪಾರ್ಟ್ 1 ಮಾಡಿದ್ವಾಗ್ನು ಆ ಹುಡುಗ ನನ್ನ ಜೊತೆನೇ ಇದ್ದ. ನಾವು ಆ ಟ್ರೈನ್ ನಲ್ಲಿ ಬೋಗೀಸಿಂದ ಜಂಪ್ ಮಾಡ್ಕೊಂಡು ಹೋಗ್ತೀವಲ್ವಾ, ಆವಾಗ ಅವನು ನನ್ನ ಗಟ್ಟಿಯಾಗಿ ಹಿಡ್ಕೊಂಡಿದ್ದ. ಅಂಡ್ ನಾನು ಅವನ ಜೊತೆ ಪಲ್ಟಿ ಹೊಡಿತಾ ಇದ್ದೆ ಅವಾಗೆಲ್ಲ. ಅಂದ್ರೆ ಬಾಡಿ ಡಬಲ್ ಎಲ್ಲ ಇಡ್ತಾ ಇರ್ಲಿಲ್ಲ. ಒಂದ್ ನಂಬಿಕೆ ಇತ್ತು, ಒಂದ್ ಪ್ರೀತಿ ಇತ್ತು. ಸೊ ಮತ್ತೆ ಇದರಲ್ಲಿ ನೀವು ಎಷ್ಟು ಆಕ್ಷನ್ ಸೀನ್ಗಳನ್ನ ಮಾಡಿದ್ದೀರಾ? ಡೂಪ್ ಇಟ್ಕೊಂಡಿರ್ಲಿಲ್ವಾ? ಡಬಲ್ ಇಲ್ಲ, ಡೂಪ್ಲಿಕೇಟ್ ಇಲ್ಲ. ಅಂದ್ರೆ ನನಗನ್ಸಲ್ಲ ನಾನು ಇಲ್ದೇ ಇರೋ ಟೈಮ್ನಲ್ಲೂ ಡೂಪ್ಲಿಕೇಟ್ ಬಳಸಿರ್ತಾರೆ ಅಂತ. ನನಗಿಷ್ಟ ಆಗಲ್ಲ. ಯಾಕಂದ್ರೆ ಅದರಲ್ಲಿ ಒಂದು ಬಾಡಿ ಲ್ಯಾಂಗ್ವೇಜ್ ಬರುತ್ತೆ, ಮತ್ತು ನಮ್ಮ ಸ್ವಂತ ಎಕ್ಸ್ಪ್ರೆಷನ್ ಏನಿರುತ್ತಲ್ಲ ಅದು ಬರುತ್ತೆ, ಕರೆಕ್ಟಾಗೇ ಬರುತ್ತೆ. ಇಲ್ಲಾಂದ್ರೆ ಅದು ಪ್ರತಿ ಸೀನು ಕಟ್ 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 ಆಗಿ ಬರ್ತಾ ಇರುತ್ತೆ. ಈಗ ನೋಡಿ, ಇತ್ತೀಚೆಗೆ ಸಾಕಷ್ಟು ದೊಡ್ಡ ಆಕ್ಟರ್ಸ್ ಏನಿದ್ದಾರೆ ಅವರೆಲ್ಲರೂ ಎಫೆಕ್ಟ್ಗಳ ಜೊತೆ ಕೆಲಸ ಮಾಡ್ತಾರೆ. ಸ್ಟೇಜ್ ಮೇಲೆ ಮೊದಲು ಶೂಟ್ ಮಾಡ್ತಾರೆ, ಆನಂತರ ಅದಕ್ಕೆ ಎಫೆಕ್ಟ್ ಅನ್ನ ಆಡ್ ಮಾಡ್ತಾ ಹೋಗ್ತಾರೆ. ಅದು ರಿಯಲ್ ಅಂತ ಕಾಣಿಸುತ್ತೆ. ಇಲ್ಲ ನೋಡಿ, ಏನಾಗಿದೆ ಅಂದ್ರೆ ಸೇಫ್ಟಿ ಇವಾಗ ತುಂಬಾ ಇಂಪಾರ್ಟೆಂಟ್ ಆಗ್ಬಿಟ್ಟಿದೆ. ಒನ್ ಶುಡ್ ಡೂ ದಟ್ ಅಂತ ಅಂತೀನಿ ನಾನು. ಆದ್ರೆ ಅವ್ರವ್ರಿಗೆ ಬಿಟ್ಟಿದ್ದು ಅವ್ರು ಯಾವ ರೀತಿ ಮಾಡ್ತಾರೆ ಅಂತ. ಅಂಡ್ ಆಬ್ವಿಯಸ್ಲಿ ಯಾವ್ದಾದ್ರು ಆಕ್ಷನ್ ಸೀಕ್ವೆನ್ಸ್ ನನಗೆ ಮಾಡಕ್ ಆಗಲ್ಲ ಅಂತ ನನಗೆ ಅನ್ಸಿದ್ರೆ ನಾನು ಅವ್ರ ಹೆಲ್ಪ್ ತಗೋಬಹುದು. ಆದ್ರೆ ಯಾವಾಗ್ಲೂ ನನಗನ್ಸುತ್ತೆ ನಾನು ಮಾಡ್ಬೋದು ಅಂತ, ಅದಕ್ಕೆ ಮಾಡ್ತಾ ಹೋಗ್ತಾ ಇದ್ದೀನಿ ಅಷ್ಟೇ. ನಿಮ್ಗೆ ಅಪಾಯ ಎದುರಿಸೋದು ಇಷ್ಟನಾ? ಇಲ್ಲ, ಶೋಕಿ ಅಂತೂ ಅಲ್ಲ. ನಾನು ಸ್ವಲ್ಪ ಸ್ಪೋರ್ಟ್ಸ್ ಮ್ಯಾನ್ ಅಲ್ವಾ, ಹಾಗಾಗಿ ಎಲ್ಲದನ್ನು ಸ್ಪೋರ್ಟಿವ್ ಆಗೇ ತಗೋತೀನಿ. ಅಂದ್ರೆ ಒಂದ್ ಸ್ವಲ್ಪ ಮಜಾ ಬರುತ್ತೆ. ಅಂದ್ರೆ ಈ ಸಿನಿಮಾದಲ್ಲಿ ಅಮಿಷಾ ಪಟೇಲ್ ಅವ್ರು ಏನ್ ಜಗಳ ಮಾಡ್ತಾರೆ ಅದನ್ನು ನೀವು ಸ್ಪೋರ್ಟ್ಸ್ ಆಗೇ ತಗೊಂಡ್ರ? ನಾನು ಅವಾಗ ಅಂತ ವಿಷಯಗಳಿಂದ ದೂರ ಇದ್ದು ಬಿಡ್ತೀನಿ. ನನಗೆ ಯಾವಾಗಾದ್ರೂ ಏನಾದ್ರೂ ನಡೆಯುತ್ತೆ ಇಲ್ಲಿ ಅಂತ ಅನ್ಸ್ಬಿಟ್ರೆ ನಾನೇ ದೂರ ಆಗ್ಬಿಡ್ತೀನಿ. ಸಿನಿಮಾ ಶೂಟಿಂಗ್ ಟೈಮಲ್ಲಿ ಡೈರೆಕ್ಟರ್ ಜೊತೆ ವಾಗ್ವಾದ ನಡೀತಾ ಇತ್ತಾ? ಎಸ್, ಅದೆಲ್ಲ ನಡೀತಾ ಇತ್ತು. ಬಟ್ ಅವೆಲ್ಲ ನಡೆಯುವಾಗ ನಾನು ಇರ್ತಾ ಇರ್ಲಿಲ್ಲ, ಅವ್ರವ್ರೇ ಮಾಡ್ಕೊಂಡ್ ಬಿಡ್ತಾ ಇದ್ರು. ಬಟ್ ಹೌದು, ಎಷ್ಟೊಂದ್ಸಲ ಕ್ಲಾಶಸ್ ಆಗ್ಬಿಡುತ್ತೆ, ಆ ತರ ಆಗ್ಬಾರ್ದು. ಆದ್ರೆ ನಾನೊಂದು ಏನ್ ಹೇಳ್ತೀನಿ ಅಂದ್ರೆ, ಏನಾದ್ರೂ ಆರ್ಗ್ಯುಮೆಂಟ್ಸ್ ಆದಾಗ ಸ್ವಲ್ಪ ನಾಲೆಜ್ ಬೆಳೆಯುತ್ತೆ ಅಂತ. ಅಂದ್ರೆ ಅವ್ನು ಗೊತ್ತಿಲ್ಲದೆ ಇದ್ದಿದ್ದು ಇವನ್ಗೇನೋ ಹೇಳ್ತಾನೆ, ಇವನು ಗೊತ್ತಿಲ್ಲದೆ ಇದ್ದಿದ್ದು ಅವ್ನಿಗೆ ಹೇಳ್ತಾನೆ, ಇವನಿಗೆ ಗೊತ್ತಾಗುತ್ತೆ ಅವನ್ ಎಷ್ಟು ಕರೆಕ್ಟ್ ಹೇಳ್ದ ತಪ್ಪು ಹೇಳ್ದ ಅಂತ. ಇದೆಲ್ಲ ಆಗ್ಬಾರ್ದು. ಬಟ್ ಇದೆಲ್ಲ ಕಡೆ ನಡೀತಾ ಇರುತ್ತಲ್ವ ಸರ್. ನಿಮ್ಮ ಹತ್ರ ಏನು ಬರ್ತಾ ಇಲ್ವಾ ಈ ಸಮಸ್ಯೆನ ಸ್ವಲ್ಪ ಬಗೆಹರಿಸಿ ಅಂತ? ಇಲ್ಲ ಇಲ್ಲ ಇಲ್ಲ, ನನ್ನ ಹತ್ರ ಯಾರು ಬರಲ್ಲ ಅಂದ್ರೆ ಈ ತರದ್ವೆಲ್ಲ ತಗೊಂಡು. ಯಾಕಂದ್ರೆ ಎಲ್ಲರಿಗೂ ಗೊತ್ತು ನಂದು ಏನು, ನನ್ನ ಆಟಿಟ್ಯೂಡ್ ಏನು ಅಂತ. ಈಗ ಗದರ್ ಬಂದ್ಬಿಟ್ಟಿದ್ಯಲ್ಲ, ನನಗನ್ಸುತ್ತೆ ದೇವ್ರು ಕೇಳಿಸ್ಕೊಂಡ್ಬಿಟ್ಟ ಅಂತ. ಬನ್ನಿ ನಮ್ಮ ಪ್ರೇಕ್ಷಕರಿಂದ ಒಂದೆರಡು ಪ್ರಶ್ನೆಗಳನ್ನ ತಗೊಳ್ಳೋಣ. ಈಗ ಅದು ಈಗಷ್ಟೇ ನಿಮ್ಮ ಗದರ್ 2 ರಿಲೀಸ್ ಆಗಿದೆ, ಮತ್ತೆ ಅದು ಬಾಕ್ಸ್ ಆಫೀಸ್ ಅಲ್ಲಿ ತುಂಬಾ ಸದ್ದು ಕೂಡ ಮಾಡಿದೆ. ಈ ಸಕ್ಸಸ್ ಅನ್ನ ನೋಡಿ ನೀವು ಫ್ಯೂಚರ್ ಅಲ್ಲಿ ಗದರ್ 3 ಮಾಡೋಕೆ ಯೋಚಿಸ್ತೀರಾ? ನೋಡಿ, ಗದರ್ 2 ತರೋದಕ್ಕೆ ನಾನು ಹೆದರ್ತಾ ಇದ್ದೆ. ಗದರ್ 3ಗೆ ನಾನು ತಯಾರಾಗಿದ್ದೀನಿ. ನಾನ್ ಕೇಳ್ಪಟ್ಟೆ ಇತ್ತೀಚೆಗೆ ನಿಮ್ಗೆ ಆಫರ್ ಸಿಗ್ತಾ ಇದೆ. ಬಾರ್ಡರ್ 2, ಅರ್ಜುನ್ 2, ಗಾಯಲ್ 2 ಎಲ್ಲ 2 ಆಗ್ತಾ ಇದೆ.
ಐ ಥಿಂಕ್ ನಾನು ಮಾಡಿರೋ ಆ ಸಿನಿಮಾಗಳಲ್ಲಿ ನನ್ನ ಕ್ಯಾರೆಕ್ಟರ್ಸ್ ಹೇಗಿದೆ ಅಂದ್ರೆ ಜನ ಈಗ ಅದ್ರ ಎಕ್ಸ್ಟೆನ್ಷನ್ ನೋಡ್ಬೇಕಂತಿದಾರ ಅವರು. ಅಂದ್ರೆ ನೀವು ಅದೇ ನೋಡ್ಬೇಕಂತಿದ್ದೀರಲ್ಲ. ಸೊ ಬಾರ್ಡರ್ 2 ಬಗ್ಗೆ ಮಾತಾಡಿದ್ರಲ್ಲ ನೀವು. ಒಂದ್ ಕಾಲ ಬಂದಿತ್ತು ಮಾಡ್ಬೇಕು ಅಂತಿದ್ವಿ, ಬಟ್ ಮಾಡಕ್ ಆಗ್ಲಿಲ್ಲ. ಈಗ ಗದರ್ ಜನ ಆಕ್ಸೆಪ್ಟ್ ಮಾಡ್ಬಿಟ್ರಲ್ಲ, ಇವಾಗ ಎಲ್ಲರಿಗೂ ಒಂದ್ ಜೋಶ್ ಬಂದ್ಬಿಟ್ಟಿದೆ, ಅಂದ್ರೆ ಮಾಡೋಣ ಅಂತ. ಸೊ ಹೀಗಿರುವಾಗ ಮಾಡ್ತೀವಿ ಅನ್ಸುತ್ತೆ. ನಾನ್ ಕೇಳ್ಪಟ್ಟೆ ಜೋಶ್ ಸ್ವಲ್ಪ ಸನ್ನಿ ಡಿಯೋಲ್ ಅವ್ರಿಗೆ ಈಗ ಬಂದಿದೆ. ಮತ್ತೆ ನೀವ್ ಹೇಳಿದ್ದೀರಾ ಒಂದು ಸಿನಿಮಾಗೆ 50 ಕೋಟಿ ತಗೋತೀನಿ. ನೋಡಿ, ದುಡ್ಡು ಏನು ಅಂದ್ರೆ ಅದು ಪ್ರೊಡ್ಯೂಸರ್ ಕೊಡೋದಿರುತ್ತೆ, ಕೊಡ್ತಾರೆ. ಅವ್ರಿಗೆ ಗೊತ್ತಿರುತ್ತೆ ಎಷ್ಟು ಕೊಡ್ಬೇಕು ಅಂತ, ಆಕ್ಟರ್ಗೂ ಗೊತ್ತಿರುತ್ತೆ ಎಷ್ಟು ತಗೋಬೇಕು. ಸಿನಿಮಾ 500 ಕೋಟಿ ಗಳಿಸಿದಾಗ 50 ಕೋಟಿ ಕೊಡ್ಬೋದಲ್ವಾ? ನೋಡಿ, ಹಾಗಾದಾಗ ಅವ್ರಿಗೆ ಗೊತ್ತಿರುತ್ತೆ ಎಷ್ಟು ಕೊಡ್ಬೇಕು ಅಥವಾ ನನಗೆ ಎಷ್ಟು ಕೊಡ್ಬೇಕು ಅಂತ ಅವ್ರಿಗೆ ಗೊತ್ತಿರುತ್ತೆ. ಆದ್ರೆ ನಾನು ಅದ್ರಲ್ಲೇ ಇರ್ತೀನಿ. ಅಂದ್ರೆ ಇಷ್ಟು ಕೊಟ್ರೆ ಮಾತ್ರ ಮಾಡ್ತೀನಿ, ಇಷ್ಟು ಕೊಟ್ರೆ ಮಾಡಲ್ಲ ಅಂತ ಅನ್ನಲ್ಲ ನಾನು ಯಾವತ್ತು. ಐ ವುಡ್ ಲೈಕ್ ಟು ಬಿ ಇನ್ ದಟ್ ಪೊಸಿಷನ್ ವೇರ್ ಪ್ರಾಜೆಕ್ಟ್ಗೆ ತೊಂದ್ರೆ ಆಗ್ಬಾರದು ನನ್ನಿಂದ. ಸರ್, ನನ್ನ ಪ್ರಶ್ನೆ ಏನಂದ್ರೆ, ಗದರ್ ಸಿನಿಮಾದ ಒಂದು ನಿಮ್ಮ ಫೇವ್ರೆಟ್ ಡೈಲಾಗ್ನ ಹೇಳ್ಬೋದಾ ನಮಗೋಸ್ಕರ ಪ್ಲೀಸ್? हिंदुस्तान हिंदुस्तान जिंदाबाद था, जिंदाबाद है और जिंदाबाद रहेगा. सनी